ಕಾಂಗ್ರೆಸ್ ನಾನಾಯಕಿ ಸಮಾವೇಶ ಬದಲು ನಾಲಾಯಕಿ ಅಂತ ಹೆಸರಿಡಬೇಕಾಗಿತ್ತು ಎಂದಿದ್ದ ಸಚಿವ ಅಶ್ವಥ್ ನಾರಾಯಣ್ಗೆ ಡಿಕೆ ಸುರೇಶ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಿಜೆಪಿಯವರಿಗೆ ಮಹಿಳೆಯರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ. ಡಬಲ್ ಎಂಜಿನ್ ಸರ್ಕಾರ ಮಹಿಳೆಯರ ರಕ್ಷಣೆಗೆ ಯಾವತ್ತೂ ಆದ್ಯತೆಯನ್ನ ನೀಡಿಲ್ಲ ಅಂತ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮಹಿಳೆಯರ ಬಗ್ಗೆ ಬಿಜೆಪಿಯವರಿಗೆ ಕಿಂಚಿತ್ತೂ ಕಾಳಜಿ ಇಲ್ಲ, ನಯಾ ಪೈಸಾ ಕಾಳಜಿ ಇಲ್ಲ. ನೀವು ಕೇಂದ್ರ ಸರ್ಕಾರದವ್ರನ್ನ ನೋಡಿ, ರಾಜ್ಯ ಸರ್ಕಾರದವ್ರನ್ನ ನೋಡಿ, ಈ ಡಬಲ್ ಇಂಜಿನ್ ಸರ್ಕಾರ ನೋಡಿ. ಈ ಡಬಲ್ ಇಂಜಿನ್ ಸರ್ಕಾರ ಮಹಿಳೆಯರ ರಕ್ಷಣೆಗೆ ಯಾವತ್ತೂ ಕೂಡ ಮುಂದಾಗಿಲ್ಲ. ಏನಿದ್ರು ಕೂಡ ಭಾವನಾತ್ಮಕ ವಿಚಾರಗಳಲ್ಲಿ ಗಮನ ಹರಿಸ್ತಾರೆ ಹೊರತು ಮಹಿಳೆಯರ ಕಷ್ಟ. ನಾನು ಅದಕ್ಕೆ ನಿಮ್ಗೊಂದು ಮಾತು ಹೇಳಿದೆ. ನಿಮ್ಮ ವಿಡಿಯೋ ಏನಿದೆ ಹಿಂದೆಂದು ಸ್ಮೃತಿ ಇರಾನಿ 10 ರೂಪಾಯಿ ಗ್ಯಾಸ್ ಜಾಸ್ತಿ ಆಗಿದ್ದಕ್ಕೆ ಸಿಲಿಂಡರ್ ಎತ್ಕೊಂಡು ಮೆರವಣಿಗೆ ಮಾಡಿದ್ರು. ಆಗ ಅಶ್ವಥ್ ನಾರಾಯಣ ಅವರು ಎಲ್ಲೋಗಿದ್ರು? ನಾಳೆ ಕಲಬುರಗಿ ಹಾಗೂ ಯಾದಗಿರಿ ಜಿಲ್ಲೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ. ಹಿನ್ನೆಲೆಯಲ್ಲಿ ಮೋದಿ ಅವರನ್ನ ಸ್ವಾಗತಿಸುವುದಕ್ಕೆ ಯಾದಗಿರಿ ಜಿಲ್ಲೆ ಸಜ್ಜಾಗಿದೆ. ಸ್ಕಾಡಾ ಯೋಜನೆ 710 ಗ್ರಾಮಗಳಿಗೆ ಕುಡಿಯುವ ನೀರು ಪೂರೈಸುವಂತ ಯೋಜನೆ ಸೇರಿದಂತೆ ಹಲವು 10,800 ಕೋಟಿ ರೂಪಾಯಿ ಯೋಜನೆಗಳಿಗೆ ಪ್ರಧಾನಿ ಮೋದಿ ಶಂಕುಸ್ಥಾಪನೆಯನ್ನ ನೆರವೇರಿಸಲಿದ್ದಾರೆ. ಕೊಡೇಕಲ್ ಗ್ರಾಮದಲ್ಲಿ ಮೋದಿ ಕಾರ್ಯಕ್ರಮಕ್ಕಾಗಿ ಬೃಹತ್ ವೇದಿಕೆ ನಿರ್ಮಿಸಲಾಗಿದೆ. ಸ್ಥಳಕ್ಕೆ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಹಾಗೇನೆ ಶಾಸಕ ರಾಜುಗೌಡ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ಯಾಕಂದರೆ ಇದು ಸ್ಕಾಡಾ ಗೇಟ್ ಅಂತೇಳಿ ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮ. ಓನ್ಲಿ ವೇದಿಕೆಗೋಸ್ಕರ 54 ಎಕರೆ ಬೇಕಂತ ಹೇಳಿದ್ದಾರೆ. ಟೋಟಲ್ ಎಲಿಪ್ಯಾಡು ಎಲ್ಲ ಸೇರಿ 110 ಎಕರೆ ಎಲಿಪ್ಯಾಡು ಮತ್ತು ವೇದಿಕೆಗೆ. ಪಾರ್ಕಿಂಗ್ಗೆ ಒಂದು SP ಸಾಹೇಬ್ರವರು ಒಂದು 300ರಿಂದ 400 ಎಕರೆ ಬೇಕಂತ ಹೇಳಿದ್ದಾರೆ. ಅವೆಲ್ಲವನ್ನು ವ್ಯವಸ್ಥೆ ಮಾಡ್ತಿದ್ವಿ. ಇಲ್ಲಿ ಸಾಕಷ್ಟು ಜಾಗದೇನು ಕೊರತೆ ಇಲ್ಲ. 11 ಗಂಟೆಗೆ ಬೆಳಗ್ಗೆ ಫಸ್ಟ್ ಕಾರ್ಯಕ್ರಮ, ಅದು ಮಧ್ಯಾಹ್ನ ಮೇಲೆ ಇದೆ. ಫಸ್ಟ್ ಇಲ್ಲಿ ಬಂದು ಮುಗಿಸ್ಕೊಂಡು ಮುಂದೆ ಕಲಬುರಗಿ ಇಲ್ಲಿಂದ ಲೈವ್ ಆಗಿ ಇಲ್ಲಿಂದ, ಯಾಕೆಂದರೆ ಎಲ್ಲ ಆಟೋಮೇಷನ್ ಇದೆ. ಈಗ ಇದೇ ಸ್ಕಾಡಾದ ಮೀನ್ಸ್ ಆಟೋಮೇಷನ್ ನಿಮ್ಮ ಮೊಬೈಲಿಂದ ಆಪ್ರೇಟ್ ಮಾಡೋದದೆ. ಇಲ್ಲಿಂದ ಆಟ್ ಮಾಡ್ತಾರೆ, ಅದನ್ನೆಲ್ಲ ಲೈವ್ ಇಟ್ಟಿರ್ತೀವಿ. ಎಲ್ಲಿ ಗೇಟ್ ಎತ್ತಿರ್ತಾವೆ ಏನಂತ ಎಲ್ಲ ಲೈವ್ ಇರ್ತೀವಿ. ಎಲ್ಲ ಸಿದ್ಧತೆಗಳು ನಡೆದು. ಸ್ಯಾಂಟ್ರೋ ರವಿ ಪ್ರಕರಣಗಳ ತನಿಖೆಯನ್ನು ರಾಜ್ಯ ಸರ್ಕಾರ ಸಿಐಡಿಗೆ ವಹಿಸಿರೋದ್ರಿಂದ ಮೈಸೂರಿನ 6ನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯ ಸ್ಯಾಂಟ್ರೋ ರವಿಯನ್ನ ಸಿಐಡಿ ಕಸ್ಟಡಿಗೆ ಒಪ್ಪಿಸಿ ಆದೇಶಿಸಿದೆ. ಕಸ್ಟಡಿಗೆ ನೀಡುವಂತೆ ಸಿಐಡಿ ಅಧಿಕಾರಿಗಳು ಕೋರ್ಟ್ಗೆ ಮನವಿಯನ್ನ ಮಾಡಿಕೊಂಡಿದ್ರು. ಅದರಂತೆ ಕೋರ್ಟ್ ಜನವರಿ 30ರವರೆಗೆ ಸಿಐಡಿ ಕಸ್ಟಡಿ ಕೊಟ್ಟಿದೆ. ಇನ್ನು ಸ್ಯಾಂಟ್ರೋ ರವಿ ಕೇಸ್ನ ಎಲ್ಲಾ ತನಿಖಾ ವರದಿಗಳನ್ನು ಪೊಲೀಸರು ಸಿಐಡಿ ತಂಡಕ್ಕೆ ಕೊಟ್ಟಿದ್ದಾರೆ. ಇನ್ನು ಸ್ಯಾಂಟ್ರೋ ರವಿಯನ್ನ ಸಿಐಡಿ ವಶಕ್ಕೆ ನೀಡಿರುವ ವಿಚಾರಕ್ಕೆ ಒಡನಾಡಿ ಸಂಸ್ಥೆಯ ನಿರ್ದೇಶಕ ಸ್ಟ್ಯಾನ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸ್ಯಾಂಟ್ರೋ ರವಿಯನ್ನ ಸಿಐಡಿ ವಶಕ್ಕೆ ನೀಡೋದನ್ನ ನಾವು ನಿರೀಕ್ಷೆ ಮಾಡಿದ್ವಿ. ಸಿಐಡಿ ಸಮಗ್ರ ತನಿಖೆ ಮಾಡೋದಕ್ಕೆ ಮುಂದಾಗಿದೆ. ಸಿಐಡಿ ಟೀಮ್ನಲ್ಲಿ ದಕ್ಷರನ್ನ ಇಟ್ಟು ತನಿಖೆ ಮಾಡಲಿ ಅಂತ ಹೇಳಿದ್ದಾರೆ. ಹಾಗಾಗಿ ಈಗ ಮೊದಲಿಗೆ ನಾನು ಹೇಳ್ತಾ ಇರುವಂಥದ್ದು, ಈ ಸಂತ್ರಸ್ತ ಯುವತಿಯ ಚೆಕ್ಗಳೇನಿದ್ದಾವೆ ಅವೆಲ್ಲವೂ ಆಕೆಗೆ ವಾಪಸ್ ಕೊಡುವಂಥದ್ದು. ಮತ್ತು ಆ ಸಂದರ್ಭದಲ್ಲಿ ಆಕೆ ಬಳಸ್ತಿದ್ದಂಥ ದ್ವಿಚಕ್ರ ವಾಹನ ಆಗ್ಬೋದು, ಅಥವಾ ಅವರ ತಂದೆ ಆಕೆಗೆ ಕೊಟ್ಟಂತಹ ಆಭರಣಗಳು ಭಾಳಷ್ಟು 200 ಗ್ರಾಮಿಗೂ ಮಿಕ್ಕಿ ಆ ಒಂದು ಆಭರಣಗಳು ಆತ ಕಳುವು ಮಾಡಿದ್ದಾನೆ. ಜೊತೆಯಲ್ಲಿ ಆಕೆಯ ಮೊಬೈಲನ್ನು ಕೂಡ ತಗೊಂಡೋಗಿದ್ದಾನೆ. ಬಹುಶಃ ಆಕೆ ಹೇಳುವ ಪ್ರಕಾರ ಆ ಮೊಬೈಲ್ನಲ್ಲಿ ಭಾಳಷ್ಟು ಮಹತ್ವದ ಅಮೂಲ್ಯವಾದಂಥ ದಾಖಲೆಗಳಿದ್ದಾವೆ. ಇವೆಲ್ಲವನ್ನೂ ಕೂಡ ಇನ್ನು ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಮಾತಾಡಿ, ಪ್ರಕರಣದಲ್ಲಿ ಯಾರು ಒತ್ತಡ ಇರಬಾರದು ಅಂತಾನೆ ಸಿಐಡಿಗೆ ವಹಿಸಿದ್ದೀವಿ. ಶಿಕ್ಷೆ ಆಗಬೇಕು ಎಂಬ ಬದ್ಧತೆಯಿಂದ ತನಿಖೆ ನಡೀಬೇಕು. ಆತನ ಮೇಲಿರುವಂತ ಎಲ್ಲ ಆರೋಪಗಳ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಆರ್ಗ ಜ್ಞಾನೇಂದ್ರ ಹೇಳಿದ್ದಾರೆ. ವಹಿಸುವಂತ ನಿರ್ಣಯವನ್ನು ತಗೊಂಡಿದ್ದೀವಿ. ಸಿಒಡಿನಲ್ಲಿ ಕೂಡ ಯಾರು PSI ಹಗರಣವನ್ನು ಎನ್ಕ್ವೈರಿ ಮಾಡ್ತಾ ಇದ್ರು ಅದೇ ತಂಡಕ್ಕೆ ವಹಿಸಿದ್ದೇವೆ. ಬಹಳ ಚೆನ್ನಾಗಿ ಎನ್ಕ್ವೈರಿ ಮಾಡಬೇಕು, ಶಿಕ್ಷೆ ಆಗಬೇಕು, ಯಾವುದೇ ರೀತಿ ತಪ್ಪಿಸಬಾರದು ಅನ್ನುವಂಥ ಒಂದು ಬದ್ಧತೆಯಿಂದ ಈ ಆದೇಶವನ್ನು ಮಾಡಲಾಗಿದೆ. ಅವನ ಮೇಲೆ ಏನು ಈಗಾಗಲೇ ಅತ್ಯಾಚಾರ, ಕೊಲೆ ಬೆದರಿಕೆ, ಹಲ್ಲೆ ಮತ್ತು ವರದಕ್ಷಿಣೆ ಕಿರುಕುಳ ಇವೆಲ್ಲದರ ಜೊತೆಗೆ ಇನ್ನೂ ಬೇರೆ ಬೇರೆ ಪ್ರಕರಣಗಳು ಯಾವುದಿದ್ದಾವೆ ಅವನು 100 ಕೋಟಿ ರೂಪಾಯಿಗಳ ಅವ್ಯವಹಾರ ಮಾಡಿ ಗ್ರಾಹಕರಿಗೆ ಮೋಸ ಮಾಡಿದ್ದ ಶ್ರೀ ಗುರು ರಾಘವೇಂದ್ರ ಸಹಕಾರ ಬ್ಯಾಂಕ್ ಅವ್ಯವಹಾರ ಪ್ರಕರಣವನ್ನು ಸಿಬಿಐ ತನಿಖೆಗೆ ಶಿಫಾರಸು ಮಾಡೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ಬ್ಯಾಂಕ್ನ ಅವ್ಯವಹಾರಗಳ ಕುರಿತ ಪರಾಮರ್ಶೆ ಚರ್ಚೆ ಮಾಡಲಾಗಿದ್ದು, ಈ ಕುರಿತು ಸಚಿವ ಸಂಪುಟದಲ್ಲಿ ಪ್ರಸ್ತಾವನೆಯನ್ನ ಮಂಡಿಸಲು ತೀರ್ಮಾನವನ್ನ ಮಾಡಲಾಗಿದೆ. ಠೇವಣಿದಾರರ ಹಿತಾಸಕ್ತಿ ಕಾಪಾಡುವಂತ ದೃಷ್ಟಿಯಿಂದ ಪ್ರಕರಣ ಸಿಬಿಐ ತನಿಖೆಗೆ ವಹಿಸುವಂತೆ ಸಚಿವ ಸಂಪುಟದಲ್ಲಿ ಪ್ರಸ್ತಾವನೆ ಮಂಡಿಸಲು ತೀರ್ಮಾನವನ್ನ ಮಾಡಲಾಗಿದೆ. 294 ಕೋಟಿ ರೂಪಾಯಿ ಗುರು ರಾಘವೇಂದ್ರ ಬ್ಯಾಂಕು
ಸುಮಾರು 250 ಕೋಟಿ ಗುರುರಾಘವೇಂದ್ರ ಸೌಹಾರ್ದ, ಒಂದು 280 ಕೋಟಿ ವಶಿಷ್ಠ, ಸುಮಾರು 1800-1900 ಕೋಟಿ ರೂಪಾಯಿ. ಸೊ ಇದ್ರ ಬಗ್ಗೆ ಕೂಲಂಕಷವಾಗಿ ಮಾತಾಡಿ ಡಿಸ್ಕಷನ್ನಲ್ಲಿ ಎಲ್ಲ ಕೇಳಿದ ಮೇಲೆ ಇಲ್ಲ ಇದನ್ನು CBI ಕೊಡೋದೇ ಉತ್ತಮ ಅಂತೇಳಿ ಅವರು ನಾನು ಮಂತ್ರಿಮಂಡಲದಲ್ಲಿ ಮುಂದಿನ ಕ್ಯಾಬಿನೆಟ್ 20th ಇದೆ, ಆಗದೋದ್ರೆ ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ನಾನು ರಾಮನಗರ ಜಿಲ್ಲಾ ಕಾರಾಗೃಹದಲ್ಲಿ ಕೈದಿಗಳು ದರ್ಬಾರ್ ನಡೆಸಿದ್ದಾರೆ. ರಾಮನಗರ ಜಿಲ್ಲಾ ಕಾರಾಗೃಹ ಪಾರ್ಟಿ ಹಾಲಾಗ್ಬಿಟ್ಟಿದೆ. ಕಿರಣ್ ಅಲಿಯಾಸ್ ತಮಟೆ ಎಂಬಾತನ ಭರ್ಜರಿ ಬರ್ಡೇ ಪಾರ್ಟಿಯನ್ನ ಮಾಡಲಾಗಿದೆ. ರೂಮ್ ನಂಬರ್ 2ರಲ್ಲಿ ಬರ್ಡೇ ಸೆಲೆಬ್ರೇಟ್ ನಡೆದಿದ್ದು ಸ್ನೇಹಿತರೆಲ್ಲ ಸೇರಿ ಮಸ್ತ್ ಮಜಾ ಮಾಡಿದ್ದಾರೆ. ಇಷ್ಟಾದರೂ ಪೊಲೀಸರು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಸದ್ಯ ರಾಮನಗರ SP ಸಂತೋಷ್ ಬಾಬು ಕಾರಾಗೃಹಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ಧಾರವಾಡದಲ್ಲಿ ಕಳ್ಳನೊಬ್ಬ ಮೊಬೈಲ್ ಟವರ್ ಏರಿ ಹೈ ಡ್ರಾಮಾ ಮಾಡಿದ್ದಾನೆ. ಜುಬ್ಲಿ ಸರ್ಕಲ್ನಲ್ಲಿರುವಂತಹ ಮೊಬೈಲ್ ಟವರ್ ಏರಿದ ಕಳ್ಳ ಸ್ಥಳಕ್ಕೆ ನ್ಯಾಯಾಧೀಶರು ಬರಬೇಕು, ಇಲ್ಲ ಅಂದ್ರೆ ನಾನು ಕೆಳಗಡೆ ಬರೋದಿಲ್ಲ ಅಂತ ಪಟ್ಟು ಹಿಡಿದಿದ್ದ. ಸತತ 3 ಗಂಟೆಗಳ ಬಳಿಕ ಪೊಲೀಸರು ಕಳ್ಳನ ಮನವೊಲಿಸಿ ಕೆಳಗಡೆ ಇಳಿಸಿದ್ದಾರೆ. ಟವರ್ನಿಂದ ಕೆಳಗಡೆ ಇಳಿಯೋದಕ್ಕೆ ಕಳ್ಳ ಮೊದಲಿಗೆ ಬಿರಿಯಾನಿ, ಸಿಗರೇಟ್ಗೆ ಡಿಮ್ಯಾಂಡ್ ಇಟ್ಟಿದ್ದ. ಕೊಪ್ಪಳದ ಕಾರಟಗಿಯಲ್ಲಿ ನಡೀತಾ ಇದ್ದ ಕೋಳಿ ಕಾಳಗ ಜೂಜಾಟದ ಮೇಲೆ ಪೊಲೀಸರು ದಾಳಿಯನ್ನು ಮಾಡಿದ್ದಾರೆ. ಪೊಲೀಸರು ದಾಳಿ ಮಾಡ್ತಾ ಇದ್ದಂತೆ ಕೋಳಿ ಕಾಳಗ ನಡೆಸ್ತಾ ಇದ್ದವರು ಎಸ್ಕೇಪ್ ಆಗಿದ್ದಾರೆ. ಆದರೆ ಅಲ್ಲೇ ಇದ್ದ ಕೋಳಿಗಳನ್ನ ಪೊಲೀಸರು ವಶಕ್ಕೆ ಪಡೆದು ಜೈಲಿಗೆ ಹಾಕೋ ಮೂಲಕ ಎಡವಟ್ಟನ್ನ ಮಾಡಿದ್ದಾರೆ. ಕಾರಟಗಿ ತಾಲೂಕಿನ ಬಸಣ್ಣ ಕ್ಯಾಂಪ್ನಲ್ಲಿ ಕೋಳಿ ಕಾಳಗದ ಜೂಜಾಟ ನಡೆದಿದ್ದು ಮಧುಕಟ್ಟಿ ಅನ್ನೋ ವ್ಯಕ್ತಿ ಕೋಳಿ ಕಾಳಗ ನಡೆಸ್ತಾ ಇದ್ದ. ಕೋಳಿಗಳನ್ನ ಸೆಲ್ಗೆ ಹಾಕಿರೋದು ಹಾಸ್ಯಾಸ್ಪದವಾಗಿದೆ.